ನೋಡಿ ಫ್ರೆಂಡ್ಸ್, ಚಪಾತಿ ಇಟ್ಟು ಇಸ್ಕಿಟ್ಟಿದ್ದೀನಿ. ಇವಾಗ ಇಡ್ತಿದ್ದೀನಿ. ರೆಡಿ ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ ಲಾಸ್ಟಲ್ಲಿ. ಈ ಥರ ಉಜ್ಕೊಂಬಿಟ್ಟು ಫ್ರೆಂಡ್ಸ್, ಈ ಥರ ಉಜ್ಕೊಂಬಿಟ್ಟು ಈ ಥರ ಫೋಲ್ಡ್ ಮಾಡಿ ಆಮೇಲೆ ಮಾಡಿರೋ ಚಪಾತಿ ತೋರಿಸ್ತೀನಿ ಬನ್ನಿ. ಇರುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಕ್ಯಾರೆಟ್ 2 ತಗೊಂಡಿದ್ದೀನಿ, 2 ಇರೋದು, ಇಷ್ಟರಲ್ಲೇ ಮಾಡ್ತೀನಿ. ಹೆಂಗೆ ಬರುತ್ತೋ ಫ್ರೆಂಡ್ಸ್. ಹಲ್ವಾ ಎಲ್ಲ ರೆಡಿಯಾಗಿದೆ. ಇಲ್ಲಿ ನೋಡಿ, ಇದು ಬಿಸಿ ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ಅಡುಗೆ ಮಾಡೋಕ್ಕೆ ಚಪಾತಿ ಪಲ್ಯ ಮಾಡೋಣ ತಗೊಂಡಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮಾಡಿರಿ ಫ್ರೆಂಡ್ಸ್. ಮಗನೆಲ್ಲ ನೋಡಿ ಸ್ನಾನ ಮಾಡಿಲ್ಲ ಇನ್ನು. ಕರೆಂಟ್ ಫ್ರೆಂಡ್ಸ್, ಇಲ್ಲಿ ಬಂದಾಗಿಂದ ಕರೆಂಟೇ ಇರ್ತಾ ಇಲ್ಲ. ನನಗೆ ಬರೀ ಕೋಪ ಬರ್ತಾ ಇದೆ. ಸ್ನಾನ ಮಾಡೋಕ್ಕಂತೂ ಇನ್ನೂ ಕರೆಂಟ್ ಇಲ್ಲ. ಆನ್ ಮಾಡಬೇಕು. ಬೆಳಗ್ಗೆ 11 ಗಂಟೆಗೆ ಹೋಗಿದ್ದು, ಕರೆಂಟ್ ಬಂದಿಲ್ಲ. ಈ ಬಿಸಿಲಿಗೆ ಸ್ನಾನ ಮಾಡಿದಿರ ಇರೋಕ್ಕಾಗಲ್ಲ. ಅದಕ್ಕೆ ನನ್ನ ಮಗಳು ತಣ್ಣೀರು ಮಾಡ್ಕೊತೀನಿ ಮಮ್ಮಿ, ನಾನು ಇನ್ನು ಸ್ವಲ್ಪ ಹೊತ್ತು ನೋಡಿ ಅಂತವಳೆ. ಇವಾಗ ಅಷ್ಟೊತ್ತಿಗೆ ನಾಷ್ಟ ರೆಡಿ ಮಾಡಿದೆ. ಸಾರಿ ಅಡುಗೆ ರೆಡಿ ಮಾಡ್ತೀನಿ. ಅಷ್ಟೊತ್ತಿಗೆ ಬರುತ್ತೇನೋ ನೋಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮೊಟ್ಟೆ ತಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಚಪಾತಿ ಇಟ್ಟು ಇಸ್ಕಿಟ್ಟಿದ್ದೀನಿ. ಇವಾಗ ಚಪಾತಿ ಮಾಡ್ಕೊಳ್ಳೋದು. ಹಸಿಮೆಣಸಿನಕಾಯಿ ಒಂದು 5-6 ತಗೊಂಡಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ಒಡೆದಿಕ್ಕೋಬೇಕು. ಇವಾಗ ಮೊಟ್ಟೆ ಒಡೆದಿಕ್ಕೊಂಬಿಟ್ಟು ಮೊಟ್ಟೆ ಪಲ್ಯ ಚಪಾತಿ ಮಾಡಿಬಿಟ್ಟು, ಮತ್ತು ನನ್ನ ಮಕ್ಕಳು ಏನೇನೋ ರೆಸಿಪಿ ಕೇಳ್ತಾ ಇದ್ದಾರೆ. ಕ್ಯಾರೆಟ್ ಹಲ್ವಾ ಮತ್ತು ಫ್ರೆಂಚ್ ಫ್ರೈಸು ಎಲ್ಲ, ಅದೆಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಎಲ್ಲ ಮಾಡಿಕೊಡ್ಬೇಕಂತೆ. ರಜೆ ಅಲ್ಲ ಫ್ರೆಂಡ್ಸ್, ಬಿಸಿಲು ಬೇರೆ ಇದೆ. ಆಚೆ ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ. ಆಟ ಆಡೋಕ್ಕೆ ಮನೆಯಲ್ಲೇ ಇರೋದಾರಲ್ಲ, ಏನನ್ನ ಒಂದು ಮಾಡಿಕೊಡು ಅಂತ ಇರ್ತಾರೆ. ಅದಕ್ಕೆ ಇವಾಗ ನಾನು ಕಟ್ ಮಾಡಿಕೊಂಡಿದ್ದೀನಿ. ಮೊಟ್ಟೆನೂ ಒಡೆದಿಕ್ಕೊಂಬಿಟ್ಟು ಸ್ಟವ್ ಹತ್ರ ಸ್ವಲ್ಪ ಜಾಗ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಇಲ್ಲೇ ಕಟ್ ಮಾಡಿಕ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ಮೊಟ್ಟೆ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇವಾಗ ಬನ್ನಿ ಫ್ರೆಂಡ್ಸ್, ಒಗ್ಗರಣೆ ಹಾಕೋಣ. ಇವಾಗ ಬಾಣಲೆ ಇಟ್ಟಿದ್ದೀನಿ. ಇದು ನೆನ್ನೆ ಸ್ವಲ್ಪ ನನ್ನ ಮಗಳಿಗೆ ಚಿಪ್ಸ್ ಮಾಡಿಕೊಟ್ಟಿದ್ದೆ, ಅದೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆಗೇನೂ ಇಲ್ಲ ಫ್ರೆಂಡ್ಸ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಬೇಕಾಗಿತ್ತು. ಪೌಡ್ರ್ ಮಾಡ್ಕೊಳ್ಳೋಣ ಅಂದರೆ ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ನೋಡಿ ಕತ್ಲು ಕಾಣಿಸ್ತಾ ಇದೆಯಲ್ಲ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಎಣ್ಣೆ ಕಾದಿದೆ. ಗೋಲ್ಡನ್ ಕಲರ್ ಬರಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಇರೋದನ್ನ ರೋಸ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆಗೆ ಆದಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಧನಿಯಾ ಪುಡಿ ಹಾಕಬೇಕು. ಪುಡಿ ಪೆಪ್ಪರ್ ಪೌಡರ್ ಇಲ್ಲ ಹಾಕ್ಕೋಬೇಕಾಗಿತ್ತು, ಪರವಾಗಿಲ್ಲ. ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಗೀಸರ್ ರನ್ ಮಾಡೋದು. ಕರೆಂಟ್ ಬಂದಿದೆ ನೋಡಿ ಫ್ರೆಂಡ್ಸ್, ಇವಾಗ ಬಂತು ಕರೆಂಟು. ನಾನು ತಣ್ಣೀರ ಮಾಡ್ಕೊಂಡು ರೆಡಿ ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ ಲಾಸ್ಟಲ್ಲಿ. ಚಪಾತಿ ಈ ಥರ ಉಜ್ಕೊಂಬಿಟ್ಟು ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿ ಆಮೇಲೆ ಸ್ವಲ್ಪ ಹಸಿಟ್ಟು ಹಾಕಿ ಉಜ್ಜಿದ್ರೆ ಸಾಫ್ಟಾಗಿ ಲೇಯರಾಗಿ ಬರುತ್ತೆ. ನೋಡಿ ಈ ಥರ ಹಂಗೆ ಶೇಪ್ ತಗೋಬೋದು. ಇಲ್ಲಾಂದರೆ ಚೌಕ ಥರ ಬರುತ್ತೆ.
ತ್ರಿಭುಜ ಥರ ಚೆನ್ನಾಗಿರುತ್ತೆ ಚಪಾತಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ. ಈ ಥರ ಮಾಡಿಕೊಂಡ್ರೆ ನೋಡಿ ಮಾಡಿದ್ದೀನಿ ನಾನು, ಮಕ್ಕಳೆಲ್ಲ ತಿಂದರು. ಆಲ್ರೆಡಿ 2 ಗಂಟೆ ಆಯಿತು. ರೌಂಡ್ ಶೇಪೇ ಅನ್ನೋದೇನು ಬೇಕಾಗಿಲ್ಲ, ಈ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ರೌಂಡ್ ಶೇಪೇ ಅಂತೇನಿಲ್ಲ, ತ್ರಿಭುಜ ಥರ ಆಗಲಿ ಲೇಯರ್ ಆಗಿ ಬರುತ್ತೆ. ಮಾಡಿರೋ ಚಪಾತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿದ್ರೆ ಈ ಥರ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಅವ್ರು ತಿಂದರು, ನಾನು ಮಾತ್ರ 2 ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್, ಸ್ನಾನ ಮಾಡೋ ಗಂಟ ಸಮಾಧಾನ ಆಗಲ್ಲ. ಚಪಾತಿ ಪಲ್ಯ ಅವ್ರು ಅವಾಗೇ ತಿಂದರು, ನನಗಂತೂ ತಿನ್ನೋಕ್ಕಾಗಿಲ್ಲ. ಅವಾಗೆ ಚಪಾತಿ ಬೇರೆ ಮಾಡಿ ಬಿಸಿಲಲ್ಲಿ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಸೆಕೆಗಂತೂ ಹಾಗೆ ಅಂತೂ ಊಟ ಮಾಡೋಕ್ಕಾಗಿಲ್ಲ. ಇವಾಗ ಚಪಾತಿ ಪಲ್ಯ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಊಟ ಇದೆ, ಸಾಯಂಕಾಲ ಏನನ್ನ ಮಾಡಬೇಕು. ಮತ್ತು ಇವರೇನೋ ಕ್ಯಾರೆಟ್ ಹಲ್ವಾ, ಫ್ರೆಂಚ್ ಫ್ರೈಸು ಎಲ್ಲ ಕೇಳ್ತಾ ಇದ್ದಾರೆ, ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ತಿಂದು. ಹಾಗೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಬಟ್ಟೆ ಒಣಗಾಕೋಣ ಅಂತ ಮೇಲೆ ಹೋಗಿದ್ದೆ. ನನ್ನ ಮಗಳು, ದೊಡ್ಡ ಮಗಳು ಹಂಗೆ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ. ಅಂದರೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ, ಬಿಸಿಲೆಲ್ಲ ತುಂಬಾ ಕಡಿಮೆ ಆಗಿತ್ತು. ಆಲ್ರೆಡಿ 4:15 ಆಗಿತ್ತು. ಸ್ವಲ್ಪ ಅರ್ಧ ಆ ಕಡೆ ನೆರಳು ಬಂದಿತ್ತು, ಅಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಾನು ಸ್ಕ್ರೀನ್ ಬಟ್ಟೆಗಳೆಲ್ಲ ಇತ್ತು ಫ್ರೆಂಡ್ಸ್, ಅದು ಅಲ್ಲಿಂದ ಹಂಗೆ ಇಕ್ಕಿಬಿಟ್ಟಿದ್ದೆ. ಇಲ್ಲಿ ಎತ್ಕೊಬಂದು ಹಾಕೋಣ ಅಂತ ಮಿಷಿನ್ಗೆ ಹಾಕಿದೆ, ನೆನೆಸ್ಬಿಟ್ಟು ಹಾಕಿದೆ, ಬಟ್ಟೆ ಜೊತೆಯಲ್ಲೇ ಹಾಕಿದೆ. ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ನೆನೆಸ್ಬಿಟ್ಟು ಅದನ್ನು ಕುಪ್ಪಳಿಸ್ಬಿಟ್ಟು ಒಂದು ಸಾರಿ ಬಟ್ಟೆ ಜೊತೆಯಲ್ಲೇ ಹಾಕಿದೆ. ಬಟ್ಟೆ ಎಲ್ಲ ಒಣಗಾಕಿದ್ದ ಆಯಿತು ನೋಡಿ. ನನ್ನ ಮಗಳು ಇಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದಾಳೆ. ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೂ ಅಷ್ಟೇ, ಮಧ್ಯಾಹ್ನ ಟೈಮ್ ಆಟ ಆಡೋಕ್ಕಾಗಲ್ಲ, ಆದರೆ ಸಾಯಂಕಾಲ 5 ಗಂಟೆ ಆದಮೇಲೆ ಅಲ್ಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಕ್ಯಾರೆಟ್ 2 ತೊಗೊಂಡಿದ್ದೀನಿ, 2 ಇರೋದು, ಇಷ್ಟರಲ್ಲೇ ಮಾಡ್ತೀನಿ. ಹೆಂಗೆ ಬರುತ್ತೋ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಅಂತ ನೋಡಿಬಿಟ್ಟು ಆಮೇಲೆ ತಗೊಬಂದು ಜಾಸ್ತಿ ಮಾಡ್ತೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ. ಫ್ರೆಂಡ್ಸ್, ಹಲ್ವಾ ಎಲ್ಲ ರೆಡಿಯಾಗಿದೆ. ಇಲ್ಲಿ ನೋಡಿ, ಇದು ಬಿಸಿ ಆರಬೇಕು, ಕಟ್ ಮಾಡಬೇಕು. ಬಿಸಿ ಆರಲಿ ಅಂತ ತಟ್ಟೆಯಲ್ಲಿ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ಥರ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, 2 ಕ್ಯಾರೆಟಲ್ಲೇ ಹಲ್ವಾ ನೋಡಿ. ಇದು ಮಿಕ್ಸಿಗೆ ಹಾಕ್ಕೊಂಡು, ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಜ್ಯೂಸನ್ನ ಹಿಂಡ್ಕೋಬೇಕು. ನಾನು 2 ಸಾರಿ ಮಿಕ್ಕಿತ್ತಲ್ಲ, ಅದು ಮತ್ತೆ ಇನ್ನೊಂದು ಸಾರಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಮತ್ತು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಪಾಕ ಬಂದಮೇಲೆ ಇದು ಜ್ಯೂಸ್ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಜ್ಯೂಸನ್ನ ಅದಕ್ಕೆ ಹಾಕಿ ಸ್ವಲ್ಪ ಗಟ್ಟಿ ಬರೋ ಗಂಟ ತಿರುಗಿಸ್ಬೇಕು. ಆಮೇಲೆ ಕಾರ್ನ್ಫ್ಲವರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಇದು ಗಟ್ಟಿ ಬರ್ತಾ ತುಪ್ಪ ಹಾಕ್ಕೊತಾ ಇರಬೇಕು. ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿರ್ಸ್ಕೊಂಡು ಅದು ಆರಿದ್ಮೇಲೆ ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡು ಅಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸಾಯಂಕಾಲ 7ಗೆ ರೆಡಿ ಮಾಡ್ತಾ ಇದ್ದೀನಿ. ಬರೀ ಬೆಳೆಸ್ತಾರೆ. 2 ಆಲೂಗಡ್ಡೆ ತಗೊಂಡು, ಒಂದೇ ಆಲೂಗಡ್ಡೆ, 2 ಟೊಮಟ, ಈರುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟು ಹಾಕಿ ಬೇಳೆ ಸಾರು ಮಾಡೋದು ಫ್ರೆಂಡ್ಸ್. ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮಟ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಹಾಕಿ ವಿಸಿಲ್ ಕೂಗ್ಸೋದು, ಅನ್ನ ಸಾಂಬಾರು ಮಾಡೋದು. ನಮ್ಮ ಯಜಮಾನ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೂ ಮಕ್ಕಳಿಗೆ ಅಡುಗೆ ಮಾಡಲೇಬೇಕಲ್ಲ, ಅದಕ್ಕೆ ಒಂದೇ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಇಷ್ಟು ಮಾತ್ರ ಹಾಕಿ ಸ್ವಲ್ಪ ಬೆಳ್ಳಕ್ಕೆ ಹಾಕಿ ವಿಸಿಲ್ ಕೂಗಿಸ್ಬಿಟ್ಟು ಅನ್ನ ಬೆಳಗ್ಗೆ ಮಾಡಿರೋದೈತೆ, ಅದೇ ತಿನ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ.
ಗಳೆಲ್ಲ ತೊಳ್ಕೊಂಡು ಮತ್ತು ಅದಕ್ಕೆ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಎಲ್ಲ ಟಮಾಟ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ನೋಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಏನು ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಇದು ಬೆಂದೋಗುತ್ತೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದೇ ಸಾರಿ ಹಾಕ್ಕೊಂಬಿಟ್ಟೆ ಫ್ರೆಂಡ್ಸ್, ಮತ್ತೆ ಏನು ಹಾಕೋದು ಅಂದ್ಬಿಟ್ಟು. ನೋಡಿ ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಈ ಥರ ಬೆಂದಿದೆ. ತುಂಬ ಚೆನ್ನಾಗಿತ್ತು. ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಈ ಥರ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವೀಡಿಯೋ ಮುಂದೆ ಬರ್ತೀನಿ. ಓಕೆ, ಬಾಯ್ ಬಾಯ್.